ಪೊಲೀಸ್ ಠಾಣೆ, ಐ ರಿಪೀಟ್, ಅಮೃತಹಳ್ಳಿ, ಬೆಂಗಳೂರಿನ ಅಮೃತಹಳ್ಳಿ ಸ್ಟೇಷನ್ ನಲ್ಲಿ ಒಬ್ಬ ಹೆಣ್ಣು ಮಗಳು ಮದುವೆ ಆಗಿ ಮಕ್ಕಳಿರೋ ಒಬ್ಬ ಮಹಿಳೆ ನನ್ನ ಮನೆಯಿಂದ ಆಚೆ ಹೋದ್ರೆ ಗಂಡಸರು ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ಎದುರಿಗೆ ಹೋದ್ರೆ ಸಾಕು ಪಂಚೆ ಬೀಚ್ತಾರೆ, ಪ್ರೈವೇಟ್ ಪಾರ್ಟ್ಗಳನ್ನು ಮುಟ್ಕೊಂಡು ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಪ್ರೂಫ್ ಸಮೇತ ತಗೊಂಡು ಹೋಗಿ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ರೆ ನನಗೇನು ಅಂತದ್ದು ಕಾಣಿಸ್ತಾ ಇಲ್ಲಪ್ಪ ಇದರಲ್ಲಿ ಅಂತ ನೆಗ್ಲೆಕ್ಟ್ ಉತ್ತರವನ್ನು ಕೊಡ್ತಾರಂತೆ. ನೆಗ್ಲೆಕ್ಟ್ ಉತ್ತರ. ಯಾರು ಎಷ್ಟೊತ್ತು ಆ ಪೊಲೀಸ್ ಅಥವಾ ಇನ್ಸ್ಪೆಕ್ಟರ್ ಹೆಸರು ಹೇಳ್ಸೋದು ಎಷ್ಟೊತ್ತು ನನ್ನ ಕೈಲಿ? ಇವಾಗ ಯೂನಿಫಾರ್ಮಿಗೆ ಬೆಲೆ ಕೊಡಿ ಅಂದರೆ ಯಾಕೆ ಹಿಂಗಾಡ್ತಾ ಇದ್ದೀರಿ ಪೊಲೀಸರು? ಬರೀ ಸಂಬಳಕ್ಕಿದ್ದೀರಾ ಅಥವಾ ಗಿಂಬಳಕ್ಕಿದ್ದೀರಾ ನೀವುಗಳು? ಯಾರು ಈ ರೀತಿಯ ಹಲ್ಕಟ್ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ನಮ್ಗಳಿಗೆ ಪೊಲೀಸರು ಅಂದರೆ ಈಗಲೂ ಕೂಡ ಭಯ ಹುಟ್ಟುತ್ತೆ ಅಂದರೆ ಕೆಲ ಪ್ರಾಮಾಣಿಕ ಪೊಲೀಸ್ ಆಫೀಸರ್ಸ್ಗಳು ನಮ್ಮ ಸುತ್ತಮುತ್ತ ಈಗಲೂ ಇದ್ದಾರೆ ಅಂತ. ಯಾವನೋ ಬರ್ತಾನೆ, ಹೊಡಿತಾನೆ ಅಥವಾ ಕಳ್ತನ ಮಾಡ್ತಾನೆ, ದರೋಡೆ ಮಾಡ್ತಾನೆ ಅಂತ ಅಂದಾಗ ತಕ್ಷಣ ಫೋನ್ ತಗೊಳ್ಳೋದು ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತ. ನಾವು ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತ ಬಿಕಾಸ್ ನೀವಿದ್ರೆ ನಮ್ಮನ್ನು ಕಾಪಾಡ್ತೀರಾ ಅಂತ. ನೀವುಗಳು ಏನ್ರಿ ಮಾಡ್ತಾ ಇದ್ದೀರಿ? ಕುಮ್ಮಕ್ಕೆ ಕೊಡ್ತಾ ಇದ್ದೀರಾ. ಫೇಸ್ಬುಕ್ ಲೈವ್ ಮಾಡ್ತಾರೆ, ಗಂಡ ಹೆಂಡತಿ 20-30 ಜನ ನಮ್ಮ ಮನೆಗೆ ನುಗ್ಗಿ ಹೊಡಿತಾ ಇದ್ದಾರೆ ಅಂತ. ಯಾವುದ್ಯಾವುದೋ ಊರಲ್ಲಿರೋರು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಅವ್ರ ಮನೆ ಹತ್ರ ಹೋಗ್ತಾರೆ. ಬಟ್ ಸ್ಟಿಲ್ ನಿಮ್ಮ ಲಿಮಿಟ್ಸಲ್ಲೇ ಆಗ್ತಾ ಇರೋ ಈ ಗಲಾಟೆ, ಈ ಫೇಸ್ಬುಕ್ ಲೈವ್ ನಿಮ್ಮ ಗಮನಕ್ಕೆ ಬರಲ್ಲ. ನೀವು ಅಲ್ಲಿಗೆ ಬಂದ್ರ ಪೊಲೀಸರು ಆಮೇಲೆ ಏನಾದ್ರು ಏನಂದ್ರು? ಬಂದು ಏನಿಲ್ಲ, ನಮ್ಗೆ ಬರೋದಕ್ಕೆ ಲೇಟ್ ಆಯ್ತು, ಟ್ರಾಫಿಕ್ ಜಾಮ್ ಇತ್ತು. ಸರಿ ಸರಿ, ಆಮೇಲೆ ಏನಾಯ್ತು? ಆಮೇಲೆ ಕರೆದ್ರು, ಆಕ್ಷನ್ ಏನೋ ತಗೊಂಡಿಲ್ಲ. ಅಷ್ಟೊತ್ತಿಗೆ ಎಲ್ಲರೂ ಹೋಗ್ಬಿಟ್ಟಿದ್ರು, ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಫೋಟೋಸ್ ತಗೊಂಡು ಕರ್ಕೊಂಡು ಹೋದ್ರು. ನಮ್ಮ ಕಂಪ್ಲೇಂಟ್ ಕೊಟ್ರಿ? ಸರಿ, ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯ್ತು? FIR ಫೈಲ್ ಇದ್ದಾನೆ. ಅವನು ಯಾರು? ಹುಡುಗನ ಹೆಸರೇನೋ ಒಂದು ಕಾರ್ತಿಕ್ ಅಂಡ್ ಟೀಮ್. ಏನ್ ಮಾಡ್ಕೊಂಡಿದ್ದಾನೆ ಆ ಕಾರ್ತಿಕ್ ಅನ್ನೋನು? ಕಾರ್ತಿಕ್ ಅನ್ನೋನು ಕಾಲೇಜ್ ಮುಗಿಸಿದಾನೆ. ಏನ್ ಮಾಡ್ತಿದ್ದಾನೆ ನನಗೆ? ಕಾಲೇಜ್ ಮುಗಿಸಿದಾನೆ ಅಂದ್ರೆ ಸ್ಕೂಲ್ ಕಾಲೇಜ್ ಹುಡುಗ? ಇನ್ನು ಹೌದು, ಅವನು ಒಂದು ಟೀಮ್ ಕಟ್ಕೊಂಡು ಬರ್ತಾನೆ. ಹೌದು. ಎಷ್ಟೊತ್ತಲ್ಲ ಆಗಿರೋದು ಇದು? ಅರೌಂಡ್ 7-7:30 ಮೇಡಮ್, ಸಂಜೆ ನೈಟ್. ಹೌದು. ನಿಮ್ಮ ಏರಿಯಾ ಸುತ್ತಮುತ್ತ ಈ ಗಾಂಜಾ, ಡ್ರಗ್ಸ್ ಈ ತರದ್ ಏನಾದ್ರು ಇದೆಯಾ? ಹೌದು ಮೇಡಮ್, ನಡೀತಾ ಇದೆ. ಹೌದು ಮೇಡಮ್. ಆ ಹುಡುಗರು ಆ ತರದ್ ಏನಾದ್ರು ಮಾಡ್ಕೊಂಡು ಏಕಾಏಕಿ ಏನೇ ದ್ವೇಷ ಇರಲಿ, ಏನೇ ದ್ವೇಷ ಇದ್ರು ಯಾರ್ದೋ ಮನೆಗೆ ಒಂದು ಟೀಮ್ ಕಟ್ಕೊಂಡು ನಾನು ಕತ್ತಿ ತರ್ತೀನಿ, ಬ್ಯಾಟ್ ತರ್ತೀನಿ, ಸಲೀಸಲ್ಲ ಅದು. ಕುಡ್ಕೊ ಬಂದಿರೋರ್ಗೂ ಆಗಲ್ಲ, ಡ್ರಗ್ಸ್ ತಗೊಂಡಿರೋರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಕೇಳ್ದೆ, ಡ್ರಗ್ಸ್ ಏನಾದ್ರು ತಗೊಂಡಿದ್ರಾ? ಬಗ್ಗೆ ಮಾಹಿತಿ ಇಲ್ಲ ಮೇಡಮ್. ನೀವು ಕಂಪ್ಲೇಂಟ್ ಕೊಟ್ರಿ, ಕಂಪ್ಲೇಂಟ್ ಕೊಟ್ಟು 3 ದಿನ ಆಯ್ತಾ ಇವತ್ತಿಗೆ? ಹೌದು, ಆಲ್ಮೋಸ್ಟ್. ಆ ಹುಡುಗ ಎಲ್ಲಿ ಅಂತ ಪೊಲೀಸರು ಹುಡುಕುದ್ರಾ? ಅವತ್ತು ಕಂಪ್ಲೇಂಟ್ ನಾವು ಕೊಡಕ್ ಹೋದ್ವಲ್ಲ, ಅವತ್ತು ಅವರು ಬಂದಿದ್ರು ಅಲ್ಲಿಗೆ. ಯಾರು? ಕಾರ್ತಿಕ್ ಮತ್ತೆ ಅವರ ಟೀಮ್ ಬಂದಿತ್ತು. ಅಂದ್ರೆ ಒಂದ್ 3 ಜನ ಮಾತ್ರ ಬಂದಿದ್ರು. ಸರಿ. ಆ 3 ಜನ ಅಲ್ಲಿ ಕೂರಿಸಿದ್ರು ಮೇಡಮ್. ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವೇನ್ ಮಾಡಿದ್ವಿ, ನಮ್ಗೆ ಸ್ವಲ್ಪ ಗಾಯಗಳು ಅಂದ್ರೆ ಮೂಗೇಟ್ಗಳಾಗಿತ್ತಲ್ಲ, ನಮ್ಮ ತಂದೆಯವ್ರಿಗೆಲ್ಲ ಹೊಡೆದಿದ್ರಲ್ಲ, ಮತ್ತೆ ನಮ್ಮ ಮೇಲೆ ಇವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿದ್ರು. ನಾವೇನ್ ಮಾಡಿದ್ವಿ, ಆ ರಾಮಯ್ಯ ಹಾಸ್ಪಿಟ್ಲಿಗೆ ಹೋದ್ವಿ ಮೇಡಮ್. ಒಂದು ಅರೌಂಡ್ 10:30 11 o'clock ರಾಮಯ್ಯ ಹಾಸ್ಪಿಟ್ಲಿಗೆ ಹೋದ್ವಿ. ನಾವು ಬರೋಷ್ಟು ಆಲ್ಮೋಸ್ಟ್ ಬೆಳಗಿನ ಜಾವ 3 ಗಂಟೆ. ಸರಿ. 3 ಗಂಟೆ ಆನ್ ದ ವೇಲೆ ನಮಗೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಇರೋದು. ಸೊ ಹೋಗಿ ಅಲ್ಲಿ ನೋಡೋಣ FIR ಏನಾದ್ರು ಮಾಡಿದಾರ ಅಂತ ನಾವು ಬಂದು ನೋಡಿದಾಗ ಇನ್ನೂ ಆಗಿರಲಿಲ್ಲ, FIR ಆಗಿರಲಿಲ್ಲ. ಈಗ ಆಗ್ತಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ತನಕ ಅವ್ರು ಎಲ್ಲಿದ್ರು? ಅಲ್ಲೇ ಸ್ಟೇಷನ್ ಒಳಗೆ ನಾನು ಹೇಳ್ತೀನಿ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾಯಿತು, ನಾನು ಆಯಿತು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ನೀರು ದಾಹ ಆಯಿತು, ನೀರು ಕುಡಿಯೋಣ ಅಂತ ಮುಂದೆ ಹೋಗ್ತಿದ್ದೀನಿ ಮೇಡಮ್. ಸ್ಟೇಷನ್ ಒಳಗೆ ನೀರು ಅಲ್ಲಿ ಇಟ್ಟಿರ್ತಾರಲ್ಲ, ಅಲ್ಲಿ ಹೋಗ್ತಿದ್ದೀನಿ. ರೈಟ್ ಸೈಡಲ್ಲಿ ಇವ್ರು 3 ಕೂತಿರ್ತಾರೆ ಮೇಡಮ್. ಇವ್ರು 3 ಕಾರ್ತಿಕ್ ಅವ್ರ 3 ಜನ ಕೂತಿರ್ತಾರೆ. ನಾನು ನೋಡಿದ ತಕ್ಷಣ ಕಾಲ್ ಮೇಲೆ ಕಾಲು ಹಂಗೆ ಹಾಕೊಂಡು ನಮ್ಮ ತಾಯಿ ಬಗ್ಗೆ ಒಂದು ಮಾತು ಹೇಳ್ತಾನೆ, ಬೈತಾನೆ ನಮ್ಮ ತಾಯಿನ. ಏನೋ ಮಗನೇ ಅಂತಾನೆ, ಅದನ್ನ ಹೇಳೋದು ಬೇಡ, ಏನೋ ಮಗನೇ ಅಂತಾನೆ. ನನಗೆ ಬೇಜಾರಾಗೋಯ್ತು, ನಾನು ಏನೂ ಮಾತಾಡಲಿಲ್ಲ. ಹೋಗಿ ನೀರು ಕುಡಿದ್ಬಿಟ್ಟು ಸೈಲೆಂಟಾಗಿ ನಾನು ಮನೆಗೆ ಬಂದ್ಬಿಟ್ಟೆ. ಅಂದರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಂದರೆ ಭಯ ಇಲ್ಲ ಮೇಡಮ್ ಅಲ್ಲಿ. ಸರಿ, ಈಗ ಏನಾಯ್ತು ಆ ಕೇಸು? ಇನ್ನು ನಮ್ಗೆ ಅದೇನು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇವಾಗ ಪೊಲೀಸರು ನಿಮ್ಮನ್ನು ವಾಪಸ್ ಕರ್ಸಿಲ್ಲ? ಇಲ್ಲ ಮೇಡಮ್, ನಾಮಕಾವಸ್ಥೆಗೆ 3 ಜನ ಕರ್ಕೊಂಡು ಕೂರಿಸಿದ ಬಿಟ್ರೆ ಬೇರೆ ಇನ್ಯಾವ ಆಕ್ಷನ್ ತಗೊಂಡಂಗ ನಮ್ಗೆ ಕಾಣಿಸ್ತಿಲ್ಲ. ಯಾವ ಮಾಹಿತಿ ಹುಡುಗರನ್ನ ಸ್ಟೇಷನ್ಗೆ ಕರೆಸಿದಾಗ ಸಾಮಾನ್ಯ ಅವ್ರ ಅಪ್ಪ ಅಮ್ಮ ಅಂತ ಅನಿಸ್ಕೊಂಡಿರೋರು ನಿಮ್ಮ ಮನೆ ಬಾಗ್ಲಿಗೆ ಬರ್ಬೇಕಿತ್ತಲ್ಲ ಏನಾದ್ರು ಕೇಳಕ್ಕೆ? ಅವರು ಇದಾರಲ್ಲ ಮೇಡಮ್ ಅದರಲ್ಲಿ. ಕಾರ್ತಿಕ್ ಅವ್ರ ಅಮ್ಮನೇ ಏನು ಕೇಳಕ್ ಬರ್ಲಿಲ್ಲ? ಅಲ್ಲ, ಅವ್ರ ಅಮ್ಮನೇ ಅಕ್ಯೂಸ್ಡ್ A2. ಹೊಡಿಯಕ್ ಬಂದಿದ್ರಲ್ಲ ಅವ್ರ ಅಮ್ಮ ಇದ್ರ? ಎಲ್ಲರೂ ಇದಾರೆ ಮೇಡಮ್. ಅವ್ರ ಅಮ್ಮ ಬಂದಿದ್ದಾರೆ. ಹೌದು ಮೇಡಮ್.